ಓಕೆ ಸಂಧ್ಯಾ, ಈಗ ನಾನು ನೀನು ಸೇರಿಕೊಂಡು ಹೀರೆಕಾಯಿ ಬಜ್ಜಿ ಮಾಡೋಣ. ಹಾಂ, ಈಗ ಹೀರೆಕಾಯಿ ಬಜ್ಜಿಗೆ ಏನೇನು ಬೇಕು ಎಲ್ಲ ಹಾಕಿದ್ದೀನಿ. ಇದನ್ನು ನಾನು ಇವಾಗ ತಗೊಂಡೋಗಿ ನೋಡು ಎಣ್ಣೆಯಲ್ಲಿ ಹಾಕ್ತೀನಿ. ಮಾಧವರೇ ಬಿಡಿ, ನಾನು ಮಾಡ್ತೀನಿ. ಬೇಡ ತುಳಸಿಯವರೇ, ನೀವು ಪೂರ್ಣಿ ಮಗುನ ಆಟ ಆಡಿಸ್ತಾ ಇರಿ, ನಾನು ಅಡುಗೆ ಮಾಡ್ತೀನಿ. ಮಾಧವರೇ, ಮಕ್ಳು ಎಲ್ಲಿದ್ದಾರೋ ಏನು ಮಾಡ್ತಾ ಇದ್ದಾರೋ ಒಂದು ಫೋನ್ ಮಾಡಿ ತಿಳ್ಕೊಬೋದಾ? ನನಗೆ ನನ್ನ ಮಕ್ಕಳ ಮೇಲೆ ಫುಲ್ ಕಾನ್ಫಿಡೆನ್ಸ್ ಇದೆ. ಅವ್ರು ಅಂದ್ಕೊಂಡಿದ್ದ ಕೆಲಸ ಮಾಡ್ತಿರ್ತಾರೆ ನೋಡಿ. ಈಗ ಫೋನ್ ಮಾಡಿ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ, ಎಲ್ಲ ಕರೆಕ್ಟಾಗಿ ಆಗ್ತಿರುತ್ತೆ. ನೀವು ಟೆನ್ಷನ್ ಮಾಡ್ಕೋಬೇಡಿ, ರಿಲ್ಯಾಕ್ಸ್ ಮಾಡಿ. ನೋಡಿ ಸಂಧ್ಯಾ ಎಷ್ಟು ಸೈಲೆಂಟಾಗಿ ಕೂತಿದ್ದಾಳೆ. ಈಗ ನಾನು ಅವಳು ಇಬ್ಬರು ಸೇರಿಕೊಂಡು ಅವಳಿಗೋಸ್ಕರ ಬಿಸಿ ಬಿಸಿ ಬಜ್ಜಿ ಮಾಡ್ತಾ ಇದ್ದೀವಿ. ನಮ್ಮ ಪುಟ್ಟಿ ಮಾತಾಡಿದ್ರೆ ಸಾಕು, ಅವಳದು ಯಾವಾಗ ಸರಿ ಹೋಗ್ತಾಳೋ ಏನೋ ಒಂದು ಅರ್ಥ ಆಗ್ತಾ ಇಲ್ಲ. ಮಾಧವರೇ, ಅವಳೇನಾದ್ರೂ ಮತ್ತೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾ? ಯೋಚನೆ ಮಾಡೋಣ ತುಳಸಿಯವರೇ, ದೇವ್ರ ದೊಡ್ಡವನು, ಎಲ್ಲ ಸರಿ ಹೋಗುತ್ತೆ. ಆದರೆ ನಾನೀಗ ಮೊದಲು ಅವಳಿಗೆ ಬಿಸಿ ಬಿಸಿ ಬಜ್ಜಿ ಮಾಡಿಕೊಡ್ತೀನಿ. ಅಯ್ಯೋ, ಉಪ್ಪು ಹಾಕೋದೇ ಮರ್ತು ಬಿಟ್ಟಿದ್ದೀನಲ್ಲ. ತುಳಸಿಯವರೇ, ನನ್ನ ಮಗಳು ನನ್ನ ಕಾಪಾಡ್ಬಿಟ್ಲು. ಸಂಧ್ಯಾ, ನಮ್ಮ ಮಗಳು ಮುಂಚಿನಂಗೆ ಆಗ್ಬಿಟ್ಟಿದ್ದಾಳೆ. ನಮ್ಮ ಮಗಳು ನಮಗೆ ಸಿಕ್ಬಿಟ್ಟಿದ್ದಾಳೆ ತುಳಸಿಯವರೇ. ಈ ಅಪ್ಪನ ಕಾಪಾಡ್ಬಿಟ್ಟೆ. ಥ್ಯಾಂಕ್ಸ್ ಮಗಳೇ, ನನ್ನ ಮಗಳು ತುಳಸಿಯವರೇ.